ಕೇರಳದ ವಾಯನಾಡು ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಗಂಡ ಹೆಂಡತಿ ಕೂಲಿ ಕೆಲಸ ಮಾಡ್ತಿದ್ರು, ದಿನಗೂಲಿ ಕೆಲಸ. ಪುಟ್ಟದಾದಂತ ಮಣ್ಣಿನ ಮನೆ. ಆ ಮನೆಯಲ್ಲಿ ಅವ್ರಿಗೊಬ್ಳು ಮಗಳು ಹುಟ್ಟುತ್ತಾಳೆ, ಶ್ರೀಧನ್ಯ ಸುರೇಶ್ ಅಂತ. ಬಹಳ ಕಷ್ಟದ ದಿನಗಳು, ಕಷ್ಟಪಟ್ಟು ಓದ್ತಾಳೆ. ತಂದೆ ತಾಯಿ ತಮ್ಗೆಷ್ಟೇ ಕಷ್ಟ ಇರಲಿ ಮಗಳಿಗೆ ಓದಿಸ್ತಾರೆ. ಡಿಗ್ರಿ ಮುಗಿಯುತ್ತೆ, ಗವರ್ಮೆಂಟ್ ಜಾಬ್ ಕೂಡ ಸಿಗುತ್ತೆ. ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ. UPSC ಎಕ್ಸಾಮ್ ಬರಿಬೇಕು, IAS ಆಫೀಸರ್ ಆಗ್ಬೇಕು ಅನ್ನೋ ಬಹಳ ದೊಡ್ಡ ಕನಸು ಮನಸ್ಸಲ್ಲಿರುತ್ತೆ. ದುಡ್ಡು ಬೇಕಲ್ಲ. ಸಾಕಷ್ಟು ಕಷ್ಟಗಳ ನಡುವೆ UPSC ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾರೆ, ಎಕ್ಸಾಮ್ ಬರೀತಾರೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ UPSC ಕ್ಲಿಯರ್ ಮಾಡ್ತಾರೆ. ಕೇರಳದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಕೇರಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ IAS ಆಫೀಸರ್ ಆದಂತಹ ಸಾಧನೆ ಶ್ರೀಧನ್ಯ ಸುರೇಶ್ ಅವ್ರ ಮೂಲಕ ಆಗತ್ತೆ. ನಾವೆಲ್ಲಿ ಹುಟ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ಮುಟ್ಟುತ್ತೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಅಲ್ವಾ? मस्त मजा मारी